ಈ ಹಿಂದೆ ಕೂಡ ಇದರ ಬಗ್ಗೆ ನಾನೊಂದು ಸ್ಟೋರಿ ಮಾಡಿದ್ದೆ. ಶಿಥಿಲಗೊಂಡ ಮಹಾರಾಣಿ ಕಾಲೇಜು ಕಟ್ಟಡ ಕುಸಿತಗೊಂಡಿದೆ. ಶಿಥಿಲಗೊಂಡಿದ್ದ ಕಟ್ಟಡ ದುರಸ್ತಿ ವೇಳೆ ಅವಘಡ, ಕಟ್ಟಡದ ಕೆಳಗೆ ಸಿಲುಕಿರುವ ಓರ್ವ ಕಾರ್ಮಿಕ. ಮೈಸೂರು ಹಳೆ ಜಿಲ್ಲಾಧಿಕಾರಿ ಕಟ್ಟಡದ ಬಳಿ ಇರುವ ಕಾಲೇಜು ಮಹಾರಾಣಿ ಕಾಲೇಜ್. ಯಾವ ಥರ ಅಂತಂದರೆ ಅಲ್ಲಿ ಹೆಣ್ಮಕ್ಳು ಪಾಪ ಕೊಡೆ ಇಟ್ಕೊಂಡು ಕಾಲೇಜು ಓದ್ತಾಯಿದ್ರು. ಈ ಹಿಂದೆ ಕೂಡ ಅದರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡಿದ್ವಿ. ಆಗ ಒಂದು ಸ್ವಲ್ಪ ತೇಪೆ ಹಾಕಿದ್ರು, ಒಂದು 2-3 ರೂಪಾಯಿ ಖರ್ಚು ಮಾಡಿ. ಈಗ ಗೋಡೆ ಕುಸಿದಿದೆ, ಒಬ್ಬರು ಸಿಕ್ಕಾಕೊಂಡಿದ್ದಾರಂತೆ. ಶಿಥಿಲಗೊಂಡ ಮಹಾರಾಣಿ ಕಾಲೇಜು ಕಟ್ಟಡ ಕುಸಿತ. ಎಲ್ಲ ಬಡ ಕಾರ್ಮಿಕರೇ ಸಿಕ್ಕಾಕೊಳ್ಳೋದು. ನೋಡಿ ಇದು ಫುಲ್ ಬಿದೋಗಿದೆ. ನೋಡಿ ಫುಲ್ ಬಿದೋಗಿದೆ. ಈ ಹಿಂದೆ ಕೂಡ ಇಲ್ಲೇ ಕಾಲೇಜ್ ಮಾಡ್ತಾಯಿದ್ರು, ಇಲ್ಲೇ ನಡೀತಾ ಇತ್ತು. ಇವರಿಗೊಂದು ಯೋಗ್ಯತೆಗೆ ಇನ್ನೊಂದು ಶಿಫ್ಟ್ ಮಾಡೋಕ್ಕೆ ಕೂಡ ಯೋಗ್ಯತೆ ಇರಲಿಲ್ಲ. ಪಾಪ ಕೊಡೆ ಎಲ್ಲ ಇಟ್ಕೊಂಡು ಹೆಣ್ಮಕ್ಳು ಹಿಂದೆ ಓದ್ತಾ ಇದ್ರು ಅದನ್ನು. ನೋಡಿ ಮಹಾರಾಣಿ ಕಾಲೇಜಿನ ಮಹಿಳಾ ಕಾಲೇಜಿದು. ಅಲ್ಲಿ ಈ ಹಿಂದೆ ಕೂಡ ಒಂದು ಸುದ್ದಿ ಮಾಡಿದ್ವಿ. ನಮ್ಮಲ್ಲಿ ಅದರದ್ದು ವಿಜುವಲ್ ಇರ್ಬೋದು. ಯಾಕಂದರೆ ಹೆಣ್ಮಕ್ಳಲ್ಲಿ ಕೊಡೆ ಇಟ್ಕೊಂಡು ಅದರೊಳಗೆ ಪಾಠ ಓದ್ತಾಯಿದ್ರು. ಆಗ ಜಿಲ್ಲಾಧಿಕಾರಿಗಳಿಗೆಲ್ಲ ಹೇಳಿದ್ವಿ. ಮತ್ತೊಂದು ಇದೇ ಥರ ಧಾರವಾಡದಲ್ಲಿ ಕೂಡ ಆಗಿತ್ತು. ಒಬ್ಬ ಸಿಕ್ಕಾಕೊಂಡಿದ್ದಾರೆ ನೋಡಿ. ಅಲ್ಲ, ಈಗಲೂ ನೀವು ಅದರಲ್ಲಿ ಪಾಠ ಮಾಡ್ತಾ ಇದ್ದೀರೋ ಮತ್ತೊಂದು ಏನೋ ಗೊತ್ತಿಲ್ಲ. ಬಿಡ್ಬೋದಿತ್ತಲ್ಲ, ಅದನ್ನು ಬೇರೆ ಏನಾದರೂ ರೆಡಿ ಮಾಡ್ಬೋದಿತ್ತಲ್ಲ. ಎಂತೆಂಥ ರೆಡಿ ಆಗುತ್ತೆ ರೀ. ಇದು ಬೇಜವಾಬ್ದಾರಿತನದ ಪರಮಾವಧಿ. ಐ ಥಿಂಕ್ ಇಲ್ಲಿ ಕಾಲೇಜ್ ನಡೀತಾ ಇತ್ತು ನನ್ನ ಪ್ರಕಾರ. ಕೇಳ್ತೀನಿ ಸ್ವಲ್ಪ. ಈಗ ಇತ್ತೀಚೆಗೆ ತನಕ ನಡೀತಾ ಇತ್ತು. ನಾನೊಂದು ಸ್ಟೋರಿ ಮಾಡಿದ್ದು ನೆನಪು. ನಾನು ಸ್ಟೋರಿ ಮಾಡಿದ ನಂತರ ಅದ್ರ ಮೇಲೆ ಟರ್ಪಾಲೆಲ್ಲ ಹಾಕಿ ನೀರು ಬರ್ದಂಗೆಲ್ಲ ಮಾಡಿದ್ರು. ಪಾಪ ಹೆಣ್ಮಕ್ಳು, ಕಾಲೇಜ್ ಹೆಣ್ಮಕ್ಳು ಕೊಡೆ ಹಿಡಿದು ಕೂರ್ತಾಯಿದ್ರು. ಎಂಥ ಅವಮಾನ ರೀ. ಇದರ ಬಗ್ಗೆ ಹೋರಾಟ ಮಾಡೋರು ಯಾರೂ ಇಲ್ಲ. ವಿನೋದ್ ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತಾರೆ. ವಿನೋದ್, ನಾವೇ ಮಾಡಿದ್ವೋ ಎಲ್ಲ ಗೊತ್ತಿಲ್ಲ ನನಗೆ, ಬಟ್ ನನಗೆ ನೆನಪು ಈ ಕಾಲೇಜ್ ಸೋರ್ತಾ ಇದೆ ಅಂತೇಳೆಲ್ಲ ಸ್ಟೋರಿ ಮಾಡಿದ್ವಿ. ಇಲ್ಲಿ ಕಾಲೇಜಲ್ಲಿ ಪಾಠ ಪ್ರವಚನಗಳು ಇತ್ತೀಚಿನ ದಿನಗಳ ತನಕ ಆಗ್ತಾ ಇತ್ತಾ? ಅಲ್ಲಿ ಕಾರ್ಮಿಕ ಇರೋ ಅಗತ್ಯ ಏನಿತ್ತು? ಆಯಿತು, ಬಿದ್ದೋಯ್ತಪ್ಪ, ಪಾಳು ಬಿದ್ದದ್ದು ತುಂಬ ವರ್ಷ ಆಯಿತು. ಆಮೇಲೆ ಅದಕ್ಕೊಂದು ಪಾರಂಪರಿಕವಾದಂಥ ಒಂದು ಗೆಟಪ್ ಇದೆ ನೋಡಿ. ಸೊ ಈಗಲೂ ನಡೀತಾ ಇತ್ತಾ, ಹೆಂಗೆ ಚೇಂಜ್ ಮಾಡಿದ್ದಾರಾ ಕಾಲೇಜು? ಸ್ವಲ್ಪ ಮಾಹಿತಿ ಕೊಡಿ. ಜಯಪ್ರಕಾಶ್, ಈಗ ಘಟನೆ ನಡೆದಿರುವಂತದ್ದು ಹಳೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿರುವಂತಹ ಪದವಿ ಕಾಲೇಜಿನಲ್ಲಿ. ಈ ಹಿಂದೆ ಸ್ಟೋರಿ ಮಾಡಿದಂಥದ್ದು ಕೂಡ ಏನು ಜೈಲ್ ಬೇರೆ ಸೇರುವಂತಹ ಆ ಕಾಲೇಜಿನಲ್ಲಿ. ಸದ್ಯಕ್ಕೂ ಆ ಕಾಲೇಜೇ ಬೇರೆ, ಮತ್ತೆ ಇವತ್ತು ಘಟನೆ ನಡೆದಿರುವಂತಹ ಸ್ಥಳವೇ ಬೇರೆ ಆಗಿದೆ. ಯಾಕಂತಂದ್ರೆ ಈಗಾಗಲೇ 100 ವರ್ಷ ಇತಿಹಾಸ ಹೊಂದಿರುವಂತಹ ಮಹಾರಾಣಿ ಕಾಲೇಜು ಕೂಡ ಈಗಾಗಲೇ ಕಟ್ಟಡವನ್ನ ಪುನರುಜ್ಜೀವನ ಮಾಡೋದಕ್ಕೂ ಕೂಡ ಸಾಕಷ್ಟು ಕೆಲಸಗಳು ನಡೀತಾ ಇತ್ತು. ಅದರಲ್ಲೂ ಬಹಳ ಪ್ರಮುಖವಾಗಿ ಈ ಕಿಟಕಿಗಳೇನಿದೆ, ಆ ಕಿಟಕಿಗಳನ್ನ ತೆಗೆದು ಆ ಕಟ್ಟಡವನ್ನ ಮರು ನಿರ್ಮಾಣ ಮಾಡೋದಕ್ಕೂ ಕೂಡ ಈಗಾಗಲೇ ಕಾಮಗಾರಿಗಳನ್ನ ಆರಂಭ ಮಾಡಿದ್ರು. ಇವತ್ತು ಒಟ್ಟು 19 ಜನ ಕಾರ್ಮಿಕರು ಕೂಡ ಈ ಒಂದು ಕೆಲಸದಲ್ಲಿ ನಿರತರಾಗಿದ್ರು. ಅದೃಷ್ಟವಶಾತ್ ಈಗಾಗಲೇ ಕಾಲೇಜ್ ಸಮಯ ಮುಗಿದಿತ್ತು. ಎಲ್ಲರೂ ಕೂಡ ಕಾಲೇಜಿಂದ ತೆರಳಿದ್ರು. ಸೊ ಹೀಗಾಗಿ ಯಾವುದೇ ರೀತಿಯಾದಂತಹ ದುರಂತ ಸಂಭವ ಆದ್ರೆ ಒಬ್ಬ ಕಾರ್ಮಿಕ ಮಾತ್ರ ಈಗ ಕಟ್ಟಡದ ಒಳಭಾಗದಲ್ಲಿ ಸಿಲುಕಿರುವಂತದ್ದು. ಅದೇ ಗೌಸಿಯಾನಗರದ ಸತಾಮ ಅಂತೇಳಿ ಒಂದೇ ನಿಮಿಷ ವಿನೋದ್, ಇಲ್ಲಿ ಈಗಲೂ ಕಾಲೇಜ್ ಈಗಲೂ ನಡೀತಿತ್ತ ಇಲ್ಲಿ? ಹೌದು ಜಯಪ್ರಕಾಶ್, ಈಗ ಕೂಡ ಇದು ವಿಜ್ಞಾನ ಪದವಿ ಕಾಲೇಜ್ ಆಗಿದೆ. ಒಂದು ವೇಳೆ ಕಾಲೇಜ್ ನಡೀತಾ ಇರುವಂತ ಸಂದರ್ಭ ಇದಾಗಿದ್ರೆ ಏನಾಗ್ತಿತ್ತು? ಬಹುತೇಕ ಸುಮಾರು 50 ಏನು ಆ ಕಟ್ಟಡದಲ್ಲಿ ಯಾರೆಲ್ಲ ಪಾಠವನ್ನ ಕೇಳ್ತಾ ಇದ್ರು, ಸುಮಾರು ಅಷ್ಟು ಜನರಿಗೂ ಕೂಡ ಸಾಕಷ್ಟು ತೊಂದರೆಗಳಾಗ್ತಾ ಇತ್ತು. ಅದೃಷ್ಟವಶ ನೀವು ಸ್ವಲ್ಪ ಫೀಡ್ಬ್ಯಾಕ್ ತಗೊಳ್ಳಿ. ಏನೆಲ್ಲ ಆಗ್ತಾ ಇತ್ತು, ಎಷ್ಟು ಮಕ್ಕಳಿದ್ರು, ಎಷ್ಟು ಯಾವಾಗ ಹೋದ್ರು, ಆಮೇಲೆ ಈ ತಕ್ಷಣ ಕಾಲೇಜಿಂದ ಹೋದವ್ರದ್ದು ಕೆಲವು ಬೈಟ್ ಎಲ್ಲ ತಗೊಳ್ಳಿ. ನನಗೆ ಬೇರೆ ಸ್ಟೋರಿ ಇರೋದ್ರಿಂದ ಸಡನ್ ಆಗಿ ಹೋಗಿ ಬರ್ತೀನಿ ನಾನು. ಸ್ವಲ್ಪ ಫಾಲೋ ಅಪ್ ಕೊಡಿ. ಥ್ಯಾಂಕ್ ಯು. ಇನ್ನು ಈ ಹಿಂದೆ ಕೂಡ ಇದರ ಬಗ್ಗೆ ನಾನೊಂದು ಸ್ಟೋರಿ ಮಾಡಿದ್ದೆ. ಶಿಥಿಲಗೊಂಡ ಮಹಾರಾಣಿ ಕಾಲೇಜು ಕಟ್ಟಡ ಕುಸಿತಗೊಂಡಿದೆ. ಶಿಥಿಲಗೊಂಡಿದ್ದ ಕಟ್ಟಡ ದುರಸ್ತಿ ವೇಳೆ ಅವಘಡ, ಕಟ್ಟಡದ ಕೆಳಗೆ ಸಿಲುಕಿರುವ ಓರ್ವ ಕಾರ್ಮಿಕ. ಮೈಸೂರು ಹಳೆ ಜಿಲ್ಲಾಧಿಕಾರಿ ಕಟ್ಟಡದ ಬಳಿ ಇರುವ ಕಾಲೇಜು ಮಹಾರಾಣಿ ಕಾಲೇಜ್. ಯಾವ ಥರ ಅಂತಂದರೆ ಅಲ್ಲಿ ಹೆಣ್ಮಕ್ಳು ಪಾಪ ಕೊಡೆ ಇಟ್ಕೊಂಡು ಕಾಲೇಜು ಓದ್ತಾಯಿದ್ರು. ಈ ಹಿಂದೆ ಕೂಡ ಅದರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡಿದ್ವಿ. ಆಗ ಒಂದು ಸ್ವಲ್ಪ ತೇಪೆ ಹಾಕಿದ್ರು, ಒಂದು 2-3 ರೂಪಾಯಿ ಖರ್ಚು ಮಾಡಿ. ಈಗ ಗೋಡೆ ಕುಸಿದಿದೆ, ಒಬ್ಬರು ಸಿಕ್ಕಾಕೊಂಡಿದ್ದಾರಂತೆ.
ಶಿಥಿಲಗೊಂಡ ಮಹಾರಾಣಿ ಕಾಲೇಜು ಕಟ್ಟಡ ಕುಸಿತ. ಎಲ್ಲ ಬಡ ಕಾರ್ಮಿಕರೇ ಸಿಕ್ಕಾಕೊಳ್ಳೋದು ನೋಡಿ. ನೋಡಿ ಇದು ಫುಲ್ ಬಿದೋಗಿದೆ ನೋಡಿ, ಫುಲ್ ಬಿದೋಗಿದೆ. ಈ ಹಿಂದೆ ಕೂಡ ಇಲ್ಲೇ ಕಾಲೇಜ್ ಮಾಡ್ತಾಯಿದ್ರು, ಇಲ್ಲೇ ನಡೀತಾ ಇತ್ತು. ಇವರಿಗೊಂದು ಯೋಗ್ಯತೆಗೆ ಇನ್ನೊಂದು ಶಿಫ್ಟ್ ಮಾಡೋಕ್ಕೆ ಕೂಡ ಯೋಗ್ಯತೆ ಇರಲಿಲ್ಲ. ಪಾಪ ಕೊಡೆ ಎಲ್ಲ ಇಟ್ಕೊಂಡು ಹೆಣ್ಮಕ್ಳು ಹಿಂದೆ ಓದ್ತಾ ಇದ್ರು ಅದನ್ನು. ನೋಡಿ ಮಹಾರಾಣಿ ಕಾಲೇಜಿನ ಮಹಿಳಾ ಕಾಲೇಜ್ ಇದು. ಅಲ್ಲಿ ಈ ಹಿಂದೆ ಕೂಡ ಒಂದು ಸುದ್ದಿ ಮಾಡಿದ್ವಿ, ನಮ್ಮಲ್ಲಿ ಅದರದ್ದು ವಿಜುವಲ್ ಇರ್ಬೋದು. ಯಾಕಂದರೆ ಹೆಣ್ಮಕ್ಕಳಲ್ಲಿ ಕೊಡೆ ಇಟ್ಕೊಂಡು ಅದರೊಳಗೆ ಪಾಠ ಓದ್ತಾಯಿದ್ರು. ಆಗ ಜಿಲ್ಲಾಧಿಕಾರಿಗಳಿಗೆಲ್ಲ ಹೇಳಿದ್ವಿ. ಮತ್ತೊಂದು ಇದೇ ಥರ ಧಾರವಾಡದಲ್ಲಿ ಕೂಡ ಆಗಿತ್ತು. ಒಬ್ಬ ಸಿಕ್ಕಾಕೊಂಡಿದ್ದಾರೆ ನೋಡಿ. ಅಲ್ಲ, ಈಗಲೂ ನೀವು ಅದರಲ್ಲಿ ಪಾಠ ಮಾಡ್ತಾ ಇದ್ದೀರೋ ಮತ್ತೊಂದು ಏನೋ ಗೊತ್ತಿಲ್ಲ. ಬಿಡ್ಬೋದಿತ್ತಲ್ಲ, ಅದನ್ನು ಬೇರೆ ಏನಾದರೂ ರೆಡಿ ಮಾಡ್ಬೋದಿತ್ತಲ್ಲ. ಎಂತೆಂಥ ರೆಡಿ ಆಗುತ್ತೆ ರೀ. ಇದು ಬೇಜವಾಬ್ದಾರಿತನದ ಪರಮಾವಧಿ. ಐ ಥಿಂಕ್ ಇಲ್ಲಿ ಕಾಲೇಜ್ ನಡೀತಾ ಇತ್ತು ನನ್ನ ಪ್ರಕಾರ. ಕೇಳ್ತೀನಿ ಸ್ವಲ್ಪ. ಈಗ ಇತ್ತೀಚೆಗೆ ತನಕ ನಡೀತಾ ಇತ್ತು. ನಾನು ಸ್ಟೋರಿ ಮಾಡಿದ ನೆನಪು. ನಾನು ಸ್ಟೋರಿ ಮಾಡಿದ ನಂತರ ಅದರ ಮೇಲೆ ಟರ್ಪಾಲೆಲ್ಲ ಹಾಕಿ ನೀರು ಬರದಂಗೆಲ್ಲ ಮಾಡಿದ್ರು. ಪಾಪ ಹೆಣ್ಮಕ್ಳು, ಕಾಲೇಜ್ ಹೆಣ್ಮಕ್ಳು ಕೊಡೆ ಹಿಡಿದು ಕೂರ್ತಾಯಿದ್ರು. ಎಂಥ ಅವಮಾನ ರೀ. ಇದರ ಬಗ್ಗೆ ಹೋರಾಟ ಮಾಡೋರು ಯಾರೂ ಇಲ್ಲ. ವಿನೋದ್ ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತಾರೆ. ವಿನೋದ್, ನಾವೇ ಮಾಡಿದ್ವೋ ಎಲ್ಲ ಗೊತ್ತಿಲ್ಲ ನನಗೆ, ಬಟ್ ನನಗೆ ನೆನಪು ಈ ಕಾಲೇಜ್ ಸೋರ್ತಾ ಇದೆ ಅಂತೇಳೆಲ್ಲ ಸ್ಟೋರಿ ಮಾಡಿದ್ವಿ. ಇಲ್ಲಿ ಕಾಲೇಜಲ್ಲಿ ಪಾಠ ಪ್ರವಚನಗಳು ಇತ್ತೀಚಿನ ದಿನಗಳ ತನಕ ಆಗ್ತಾ ಇತ್ತಾ? ಅಲ್ಲಿ ಕಾರ್ಮಿಕ ಇರೋ ಅಗತ್ಯ ಏನಿತ್ತು? ಆಯ್ತು, ಬಿದ್ದೋಯ್ತಪ್ಪ, ಪಾಳು ಬಿದ್ದದ್ದು ತುಂಬ ವರ್ಷ ಆಯಿತು. ಆಮೇಲೆ ಅದಕ್ಕೊಂದು ಪಾರಂಪರಿಕವಾದಂಥ ಒಂದು ಗೆಟಪ್ ಇದೆ ನೋಡಿ. ಸೊ ಈಗಲೂ ನಡೀತಾ ಇತ್ತಾ, ಹೆಂಗೆ ಚೇಂಜ್ ಮಾಡಿದ್ದಾರಾ ಕಾಲೇಜು? ಸ್ವಲ್ಪ ಮಾಹಿತಿ ಕೊಡಿ. ಜಯಪ್ರಕಾಶ್, ಈಗ ಘಟನೆ ನಡೆದಿರುವಂತದ್ದು ಹಳೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿರುವಂತಹ ಪದವಿ ಕಾಲೇಜಿನಲ್ಲಿ. ಈ ಹಿಂದೆ ಸ್ಟೋರಿ ಮಾಡಿದಂಥದ್ದು ಕೂಡ ಏನು ಜೈಲ್ ಬಿ ರಸ್ತೆ ಇರುವಂತಹ ಆ ಕಾಲೇಜಿನಲ್ಲಿ. ಸದ್ಯಕ್ಕೂ ಆ ಕಾಲೇಜೇ ಬೇರೆ, ಮತ್ತೆ ಇವತ್ತು ಘಟನೆ ನಡೆದಿರುವಂತಹ ಸ್ಥಳವೇ ಬೇರೆ ಆಗಿದೆ. ಯಾಕಂದ್ರೆ ಈಗಾಗಲೇ 100 ವರ್ಷ ಇತಿಹಾಸ ಹೊಂದಿರುವಂತಹ ಮರಾಠಿ ಕಾಲೇಜು ಕೂಡ ಈಗಾಗಲೇ ಕಟ್ಟಡವನ್ನ ಪುನರುಜ್ಜೀವನ ಮಾಡೋದಕ್ಕೂ ಕೂಡ ಸಾಕಷ್ಟು ಕೆಲಸಗಳು ನಡೀತಾ ಇತ್ತು. ಅದರಲ್ಲೂ ಬಹಳ ಪ್ರಮುಖವಾಗಿ ಈ ಕಿಟಕಿಗಳೇನಿದೆ, ಆ ಕಿಟಕಿಗಳನ್ನ ತೆಗೆದು ಆ ಕಟ್ಟಡವನ್ನ ಮರು ನಿರ್ಮಾಣ ಮಾಡೋದಕ್ಕೂ ಕೂಡ ಈಗಾಗಲೇ ಕಾಮಗಾರಿಗಳನ್ನ ಆರಂಭ ಮಾಡಿದ್ರು. ಇವತ್ತು ಒಟ್ಟು 19 ಜನ ಕಾರ್ಮಿಕರು ಕೂಡ ಈ ಒಂದು ಕೆಲಸದಲ್ಲಿ ನಿರತರಾಗಿದ್ರು. ಅದೃಷ್ಟವಶಾತ್ ಈಗಾಗಲೇ ಕಾಲೇಜ್ ಸಮಯ ಮುಗಿದಿತ್ತು. ಎಲ್ಲರೂ ಕೂಡ ಕಾಲೇಜಿಂದ ತೆರಳಿದ್ರು. ಸೊ ಹೀಗಾಗಿ ಯಾವುದೇ ರೀತಿಯಾದಂತಹ ದುರಂತ ಸಂಭವ ಆದ್ರೆ ಒಬ್ಬ ಕಾರ್ಮಿಕ ಮಾತ್ರ ಈಗ ಕಟ್ಟಡದ ಒಳಭಾಗದಲ್ಲಿ ಸಿಲುಕಿರುವಂತದ್ದು. ಅದೇ ಗೌಸಿಯಾನಗರದ ಸತಾಮ ಅಂತೇಳಿ ಒಂದೇ ನಿಮಿಷ ವಿನೋದ್, ಇಲ್ಲಿ ಈಗಲೂ ಕಾಲೇಜ್ ಈಗಲೂ ನಡೀತಿತ್ತ ಇಲ್ಲಿ? ಹೌದು ಜಯಪ್ರಕಾಶ್, ಈಗ ಕೂಡ ಇದು ವಿಜ್ಞಾನ ಪದವಿ ಕಾಲೇಜ್ ಆಗಿದೆ. ಒಂದು ವೇಳೆ ಕಾಲೇಜ್ ನಡೀತಾ ಇರುವಂತ ಸಂದರ್ಭ ಇದಾಗಿದ್ರೆ ಏನಾಗ್ತಿತ್ತು? ಬಹುತೇಕ ಸುಮಾರು 50 ಏನು ಆ ಕಟ್ಟಡದಲ್ಲಿ ಯಾರೆಲ್ಲ ಪಾಠವನ್ನ ಕೇಳ್ತಾ ಇದ್ರು, ಸುಮಾರು ಅಷ್ಟು ಜನರಿಗೂ ಕೂಡ ಸಾಕಷ್ಟು ತೊಂದರೆಗಳಾಗ್ತಾ ಇತ್ತು. ಅದೃಷ್ಟವಶ ನೀವು ಸ್ವಲ್ಪ ಫೀಡ್ಬ್ಯಾಕ್ ತಗೊಳ್ಳಿ. ಏನೆಲ್ಲ ಆಗ್ತಾ ಇತ್ತು, ಎಷ್ಟು ಮಕ್ಕಳಿದ್ರು, ಎಷ್ಟು ಯಾವಾಗ ಹೋದ್ರು, ಆಮೇಲೆ ಈ ತಕ್ಷಣ ಕಾಲೇಜಿಂದ ಹೋದವ್ರದ್ದು ಕೆಲವು ಬೈಟ್ ಎಲ್ಲ ತಗೊಳ್ಳಿ. ನನಗೆ ಬೇರೆ ಸ್ಟೋರಿ ಇರೋದ್ರಿಂದ ಸಡನ್ ಆಗಿ ಹೋಗಿ ಬರ್ತೀನಿ ನಾನು. ಸ್ವಲ್ಪ ಫಾಲೋ ಅಪ್ ಕೊಡಿ. ಥ್ಯಾಂಕ್ ಯು. ಇನ್ನು ಈ ಹಿಂದೆ ಕೂಡ ಇದರ ಬಗ್ಗೆ ನಾನೊಂದು ಸ್ಟೋರಿ ಮಾಡಿದ್ದೆ. ಶಿಥಿಲಗೊಂಡ ಮಹಾರಾಣಿ ಕಾಲೇಜು ಕಟ್ಟಡ ಕುಸಿತಗೊಂಡಿದೆ. ಶಿಥಿಲಗೊಂಡಿದ್ದ ಕಟ್ಟಡ ದುರಸ್ತಿ ವೇಳೆ ಅವಘಡ. ಕಟ್ಟಡದ ಕೆಳಗೆ ಸಿಲುಕಿರುವ ಓರ್ವ ಕಾರ್ಮಿಕ. ಮೈಸೂರು ಹಳೆ ಜಿಲ್ಲಾಧಿಕಾರಿ ಕಟ್ಟಡದ ಬಳಿ ಇರುವ ಕಾಲೇಜು ಮಹಾರಾಣಿ ಕಾಲೇಜ್. ಯಾವ ಥರ ಅಂತಂದರೆ ಅಲ್ಲಿ ಹೆಣ್ಮಕ್ಳು ಪಾಪ ಕೊಡೆ ಇಟ್ಕೊಂಡು ಕಾಲೇಜು ಓದ್ತಾಯಿದ್ರು. ಈ ಹಿಂದೆ ಕೂಡ ಅದರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡಿದ್ವಿ. ಆಗ ಒಂದು ಸ್ವಲ್ಪ ತೇಪೆ ಹಾಕಿದ್ರು, ಒಂದು 2-3 ರೂಪಾಯಿ ಖರ್ಚು ಮಾಡಿ. ಈಗ ಗೋಡೆ ಕುಸಿದಿದೆ, ಒಬ್ಬರು ಸಿಕ್ಕಾಕೊಂಡಿದ್ದಾರಂತೆ. ಶಿಥಿಲಗೊಂಡ ಮಹಾರಾಣಿ ಕಾಲೇಜು ಕಟ್ಟಡ ಕುಸಿತ. ಎಲ್ಲ ಬಡ ಕಾರ್ಮಿಕರೇ ಸಿಕ್ಕಾಕೊಳ್ಳೋದು ನೋಡಿ. ನೋಡಿ ಇದು ಫುಲ್ ಬಿದೋಗಿದೆ ನೋಡಿ, ಫುಲ್ ಬಿದೋಗಿದೆ. ಈ ಹಿಂದೆ ಕೂಡ ಇಲ್ಲೇ ಕಾಲೇಜ್ ಮಾಡ್ತಾಯಿದ್ರು, ಇಲ್ಲೇ ನಡೀತಾ ಇತ್ತು. ಇವರಿಗೊಂದು ಯೋಗ್ಯತೆಗೆ ಇನ್ನೊಂದು ಶಿಫ್ಟ್ ಮಾಡೋಕ್ಕೆ ಕೂಡ ಯೋಗ್ಯತೆ ಇರಲಿಲ್ಲ. ಪಾಪ ಕೊಡೆ ಎಲ್ಲ ಇಟ್ಕೊಂಡು ಹೆಣ್ಮಕ್ಳು ಹಿಂದೆ ಓದ್ತಾ ಇದ್ರು ಅದನ್ನು. ಡೆಬ್ರಿಸ್ಗಳು
ನೋಡಿ, ಮಹಾರಾಣಿ ಕಾಲೇಜಿನ ಮಹಿಳಾ ಕಾಲೇಜ್ ಇದು. ಅಲ್ಲಿ ಈ ಹಿಂದೆ ಕೂಡ ಒಂದು ಸುದ್ದಿ ಮಾಡಿದ್ವಿ, ನಮ್ಮಲ್ಲಿ ಅದರದ್ದು ವಿಜುವಲ್ ಇರ್ಬೋದು. ಯಾಕಂದರೆ ಹೆಣ್ಮಕ್ಕಳಲ್ಲಿ ಕೊಡೆ ಇಟ್ಕೊಂಡು ಅದರೊಳಗೆ ಪಾಠ ಓದ್ತಾಯಿದ್ರು. ಆಗ ಜಿಲ್ಲಾಧಿಕಾರಿಗಳಿಗೆಲ್ಲ ಹೇಳಿದ್ವಿ. ಮತ್ತೊಂದು ಇದೇ ಥರ ಧಾರವಾಡದಲ್ಲಿ ಕೂಡ ಆಗಿತ್ತು. ಒಬ್ಬ ಸಿಕ್ಕಾಕೊಂಡಿದ್ದಾರೆ ನೋಡಿ. ಅಲ್ಲ, ಈಗಲೂ ನೀವು ಅದರಲ್ಲಿ ಪಾಠ ಮಾಡ್ತಾ ಇದ್ದೀರೋ ಮತ್ತೊಂದು ಏನೋ ಗೊತ್ತಿಲ್ಲ. ಬಿಡ್ಬೋದಿತ್ತಲ್ಲ, ಅದನ್ನು ಬೇರೆ ಏನಾದರೂ ರೆಡಿ ಮಾಡ್ಬೋದಿತ್ತಲ್ಲ. ಎಂತೆಂಥ ರೆಡಿ ಆಗುತ್ತೆ ರೀ ಇದು. ಬೇಜವಾಬ್ದಾರಿತನದ ಪರಮಾವಧಿ. ಐ ಥಿಂಕ್ ಇಲ್ಲಿ ಕಾಲೇಜ್ ನಡೀತಾ ಇತ್ತು ನನ್ನ ಪ್ರಕಾರ. ಕೇಳ್ತೀನಿ ಸ್ವಲ್ಪ. ಈಗ ಇತ್ತೀಚೆಗೆ ತನಕ ನಡೀತಾ ಇತ್ತು. ನಾನು ಸ್ಟೋರಿ ಮಾಡಿದ ನೆನಪು. ನಾನು ಸ್ಟೋರಿ ಮಾಡಿದ ನಂತರ ಅದರ ಮೇಲೆ ಟರ್ಪಾಲೆಲ್ಲ ಹಾಕಿ ನೀರು ಬರದಂಗೆಲ್ಲ ಮಾಡಿದರು. ಪಾಪ ಹೆಣ್ಮಕ್ಕಳು, ಕಾಲೇಜ್ ಹೆಣ್ಮಕ್ಳು ಕೊಡೆ ಹಿಡಿದು ಕೂರ್ತಾಯಿದ್ರು. ಎಂಥ ಅವಮಾನ ರೀ. ಇದರ ಬಗ್ಗೆ ಹೋರಾಟ ಮಾಡೋರು ಯಾರೂ ಇಲ್ಲ. ವಿನೋದ್ ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತಾರೆ. ವಿನೋದ್, ನಾವೇ ಮಾಡಿದ್ದೋ ಇಲ್ಲ ಗೊತ್ತಿಲ್ಲ ನನಗೆ, ಬಟ್ ನನಗೆ ನೆನಪು ಈ ಕಾಲೇಜ್ ಸೋರ್ತಾ ಇದೆ ಅಂತೇಳೆಲ್ಲ ಸ್ಟೋರಿ ಮಾಡಿದ್ವಿ. ಇಲ್ಲಿ ಕಾಲೇಜಲ್ಲಿ ಪಾಠ ಪ್ರವಚನಗಳು ಇತ್ತೀಚಿನ ದಿನಗಳ ತನಕ ಆಗ್ತಾ ಇತ್ತಾ? ಅಲ್ಲಿ ಕಾರ್ಮಿಕ ಇರೋ ಅಗತ್ಯ ಏನಿತ್ತು? ಆಯ್ತು, ಬಿದ್ದೋಯ್ತಪ್ಪ, ಪಾಳು ಬಿದ್ದದ್ದು ತುಂಬ ವರ್ಷ ಆಯಿತು. ಆಮೇಲೆ ಅದಕ್ಕೊಂದು ಪಾರಂಪರಿಕವಾದಂಥ ಒಂದು ಗೆಟಪ್ ಇದೆ ನೋಡಿ. ಸೊ ಈಗಲೂ ನಡೀತಾ ಇತ್ತಾ, ಹೆಂಗೆ ಚೇಂಜ್ ಮಾಡಿದ್ದಾರಾ ಕಾಲೇಜು? ಸ್ವಲ್ಪ ಮಾಹಿತಿ ಕೊಡಿ. ಜಯಪ್ರಕಾಶ್, ಈಗ ಘಟನೆ ನಡೆದಿರುವಂತದ್ದು ಹಳೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿರುವಂತಹ ಪದವಿ ಕಾಲೇಜಿನಲ್ಲಿ. ಈ ಹಿಂದೆ ಸ್ಟೋರಿ ಮಾಡಿದಂಥದ್ದು ಕೂಡ ಏನು JLB ರಸ್ತೆ ಇರುವಂತಹ ಆ ಕಾಲೇಜಿನಲ್ಲಿ. ಸದ್ಯಕ್ಕೂ ಆ ಕಾಲೇಜೇ ಬೇರೆ, ಮತ್ತೆ ಇವತ್ತು ಘಟನೆ ನಡೆದಿರುವಂತಹ ಸ್ಥಳವೇ ಬೇರೆ ಆಗಿದೆ. ಯಾಕಂದ್ರೆ ಈಗಾಗಲೇ 100 ವರ್ಷ ಇತಿಹಾಸ ಹೊಂದಿರುವಂತಹ ಮರಾಠಿ ಕಾಲೇಜು ಕೂಡ ಈಗಾಗಲೇ ಕಟ್ಟಡವನ್ನ ಪುನರುಜ್ಜೀವನ ಮಾಡೋದಕ್ಕೂ ಕೂಡ ಸಾಕಷ್ಟು ಕೆಲಸಗಳು ನಡೀತಾ ಇತ್ತು. ಅದರಲ್ಲೂ ಬಹಳ ಪ್ರಮುಖವಾಗಿ ಈ ಕಿಟಕಿಗಳೇನಿದೆ, ಆ ಕಿಟಕಿಗಳನ್ನ ತೆಗೆದು ಆ ಕಟ್ಟಡವನ್ನ ಮರು ನಿರ್ಮಾಣ ಮಾಡೋದಕ್ಕೂ ಕೂಡ ಈಗಾಗಲೇ ಕಾಮಗಾರಿಗಳನ್ನ ಆರಂಭ ಮಾಡಿದ್ರು. ಇವತ್ತು ಒಟ್ಟು 19 ಜನ ಕಾರ್ಮಿಕರು ಕೂಡ ಈ ಒಂದು ಕೆಲಸದಲ್ಲಿ ನಿರತರಾಗಿದ್ರು. ಅದೃಷ್ಟವಶಾತ್ ಈಗಾಗಲೇ ಕಾಲೇಜ್ ಸಮಯ ಮುಗಿದಿತ್ತು. ಎಲ್ಲರೂ ಕೂಡ ಕಾಲೇಜಿಂದ ತೆರಳಿದ್ರು. ಸೊ ಹೀಗಾಗಿ ಯಾವುದೇ ರೀತಿಯಾದಂತಹ ದುರಂತ ಸಂಭವ ಆದ್ರೆ ಒಬ್ಬ ಕಾರ್ಮಿಕ ಮಾತ್ರ ಈಗ ಕಟ್ಟಡದ ಒಳಭಾಗದಲ್ಲಿ ಸಿಲುಕಿರುವಂತದ್ದು. ಅದೇ ಗೌಸಿಯಾನಗರದ ಸತಾಮ ಅಂತ ಹೇಳಿ ಗೊತ್ತಾಗ್ತಾ. ಒಂದೇ ನಿಮಿಷ ವಿನೋದ್, ಇಲ್ಲಿ ಈಗಲೂ ಕಾಲೇಜ್ ಈಗಲೂ ನಡೀತಿತ್ತಾ ಇಲ್ಲಿ? ಹೌದು ಜಯಪ್ರಕಾಶ್, ಈಗ ಕೂಡ ಇದು ವಿದ್ಯಾರ ಪದವಿ ಕಾಲೇಜ್ ಆಗಿದೆ. ಒಂದು ವೇಳೆ ಕಾಲೇಜ್ ನಡೀತಾ ಇರುವಂತ ಸಂದರ್ಭ ಇದಾಗಿದ್ರೆ ಏನಾಗ್ತಿತ್ತು? ಬಹುತೇಕ ಸುಮಾರು 50 ಏನು ಆ ಕಟ್ಟಡದಲ್ಲಿ ಯಾರೆಲ್ಲ ಪಾಠವನ್ನ ಕೇಳ್ತಾ ಇದ್ರು, ಸುಮಾರು ಅಷ್ಟು ಜನರಿಗೂ ಕೂಡ ಸಾಕಷ್ಟು ತೊಂದರೆಗಳಾಗ್ತಾ ಇತ್ತು. ಅದೃಷ್ಟವಶಾತ್ ನೀವು ಸ್ವಲ್ಪ ಫೀಡ್ಬ್ಯಾಕ್ ತಗೊಳ್ಳಿ. ಏನೆಲ್ಲ ಆಗ್ತಾ ಇತ್ತು, ಎಷ್ಟು ಮಕ್ಕಳಿದ್ರು, ಎಷ್ಟು ಯಾವಾಗ ಹೋದ್ರು, ಆಮೇಲೆ ಈ ತಕ್ಷಣ ಕಾಲೇಜಿಂದ ಹೋದವ್ರದ್ದು ಕೆಲವು ಬೈಟ್ ಎಲ್ಲ ತಗೊಳ್ಳಿ. ನನಗೆ ಬೇರೆ ಸ್ಟೋರಿ ಇರೋದ್ರಿಂದ ಸಡನ್ ಆಗಿ ಹೋಗಿ ಬರ್ತೀನಿ ನಾನು. ಸ್ವಲ್ಪ ಫಾಲೋ ಅಪ್ ಕೊಡಿ. ಥ್ಯಾಂಕ್ ಯು.